ಆಚಾರ್ಯರು ಪ್ರಥಮ ಜೀವಾಧಿಕಾರದ 2ನೆಯ ಸಂಖ್ಯೆಯ ಘಾತವನ್ನು ಹೇಳುತ್ತಾರೆ. ಜೀವೋ ಚರಿತದಂಸನಾನಟ್ಟಿವೋ ತಂ ಹಿ ಸಸಮಯಂ ಜಾಣ ಪುಗ್ಗಲಕಮ್ಮ ಪದೇ ಸಟ್ಟಿಯಂ ಚ ತಂ ಜಾಣ ಪರಸಮಯಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಹೇ ಭವ್ಯನೇ, ದರ್ಶನ, ಜ್ಞಾನ ಮತ್ತು ಚಾರಿತ್ರ್ಯದಲ್ಲಿ ಯಾರು ಸ್ಥಿರ ಆಗಿರುತ್ತಾರೆ ಅವರು ನಿಶ್ಚಯದಿಂದ ಸ್ವಸಮಯವೆಂದು ತಿಳಿಯಬೇಕು. ಮತ್ತು ಯಾವ ಜೀವನು ಪುದ್ಗಲ ಕರ್ಮದ ಪ್ರದೇಶದ ಒಳಗೆ ಸ್ಥಿರ ಇರುತ್ತಾನೆ ಅವನಿಗೆ ಪರಸಮಯ ಎಂದು ತಿಳಿಯಬೇಕು.